ಮಾತನಾಡೋದಕ್ಕೆ ಜ್ಞಾನಪ್ರಕಾಶ ಸ್ವಾಮೀಜಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸ್ವಾಮೀಜಿ ನಮಸ್ತೆ. 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 ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ, ಫೈನ್. ಸ್ವಾಮೀಜಿ, ಆಗ್ತಾ ಇರುವಂತಹ ಒಂದಷ್ಟು ತೊಂದರೆಗಳು ಒಳ ಮೀಸಲಾತಿಯ ವಿಚಾರವಾಗಿ ಈಗ 5431 ಅನ್ನುವಂತಹ ನಂಬರ್ಸು ಅದು ಎಲ್ಲೋ ಒಂದು ಕಡೆ ನಿಮಗೆ ಸ್ಯಾಟಿಸ್ಫೈಡ್ ಇಲ್ಲ, ಬೇಸರ ಇದೆ. ಸೊ ನಿಮ್ಮ ಒಂದಷ್ಟು ಬೇಡಿಕೆಗಳನ್ನ ಮುಂದಿಡೋದಕ್ಕೆ ಹೋಗ್ತೀರಾ, ಎಲ್ಲೂ ಕೂಡ ನ್ಯಾಯ ಸಿಗೋದಿಲ್ಲ. ಈಗ ಒಂದು ಎಚ್ಚರಿಕೆ ಸಂದೇಶ ಕೂಡ ರವಾನೆ ಆಗಿದೆ, ಉಗ್ರ ಹೋರಾಟವನ್ನ ಮಾಡ್ತೀವಿ ಫ್ರೀಡಂ ಪಾರ್ಕ್ ನಲ್ಲಿ ಅಂತ ಹೇಳ್ಬಿಟ್ಟು. ಸೊ ಯಾಕಾಗಿ, ಏನೆಲ್ಲ ಬೇಡಿಕೆಗಳಿದೆ, ಆಗ್ತಾ ಇರುವಂತಹ ಅನ್ಯಾಯಗಳೇನು, ಮತ್ತೆ ನೀವು ಅಲ್ಲಿ ವಿಧಾನಸೌಧದ ಹತ್ರ ಮೀಟ್ ಮಾಡಕ್ ಹೋದಾಗ್ಲೂ ಕೂಡ ಒಂದಷ್ಟು ಸಮಸ್ಯೆಗಳಾಗತ್ತೆ. ಈಗ ರಾಜ್ಯ ಸರ್ಕಾರಕ್ಕೆ ಈಗಾಗಲೇ ಈಗ ನಾಗಮೋಹನ್ ದಾಸ್ ವರದಿ ಒಳಗಡೆ ಇರ್ತಕ್ಕಂತ ಅವೈಜ್ಞಾನಿಕ ವಿಷಯಗಳೇನಿದೆ ಅದನ್ನ ಈಗಾಗಲೇ ಚರ್ಚೆ ಮಾಡಿದ್ದೀವಿ. ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಇದರ ಗಮನಕ್ಕೆ ತಂದಿದ್ದೇವೆ. ಜೊತೆಗೆ ಸಚಿವ ಸಂಪುಟದಲ್ಲಿ 24ನೇ ತಾರೀಕು ಅದು ಬರ್ತಾ ಇದೆ. ಹಾಗಾಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಒಂದಿಷ್ಟು ತಾಂತ್ರಿಕ ತೊಡಕುಗಳು ಏನಿದೆ ಮತ್ತೆ ರೋಸ್ಟರ್ ಪ್ರಾಬ್ಲಮ್ ಏನಿದೆ ಅಂತ ಚರ್ಚೆ ಮಾಡ್ಲಿಕ್ಕೆ ಹೋಗಿದ್ವಿ. ಸೊ ಹಾಗಾಗಿ ಈಗ ಮುಖ್ಯಮಂತ್ರಿಗಳು ಯಾವುದೇ ಸಮುದಾಯಕ್ಕೆ ಯಾವುದೇ ಇದಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಾನು ಪ್ರತಿಯೊಬ್ಬರಿಗೂ ಸಾಮಾಜಿಕ ನ್ಯಾಯ ಕೊಡ್ಲಿಕ್ಕೆ ಬದ್ಧನಾಗಿದ್ದೇನೆ, ಯಾವತ್ತೂ ನಾನು ಯಾವುದೇ ಸಮುದಾಯಕ್ಕೆ ಅನ್ಯಾಯ ಮಾಡಲ್ಲ ಅಂತಕ್ಕಂಥ ಮಾತುಗಳನ್ನ ಕೊಟ್ಟಿದ್ದಾರೆ. ಹಾಗಾಗಿ 24ನೇ ತಾರೀಕು ಅವರು ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗ್ಬೇಕು, ಯಾವ ಸಮುದಾಯನು ಕೂಗ್ಸೋದಾಗ್ಲಿ ತಗ್ಸೋದಾಗ್ಲಿ ಮಾಡಬಾರ್ದು. ಇದು ನಮ್ಮಗಳ ಬೇಡಿಕೆ ಇದೆ, ಅದನ್ನ ನಾವು ಈಡೇರಿಸ್ತೇವೆ ಅಂತ ಹೇಳಿದ್ದಾರೆ. 24ನೇ ತಾರೀಕಿನವರೆಗೂ ನೋಡ್ತೇವೆ, ನಾವೆಲ್ಲ ಕಾದ್ ನೋಡ್ತೇವೆ. 24th ವರೆಗೂ ವೇಟ್ ಮಾಡ್ತೀರಾ? ವೇಟ್ ಮಾಡ್ತೇವೆ. ಅಲ್ಲಿ ಏನು ಬದಲಾವಣೆಗಳಾಗಿಲ್ಲ ಅಂದ್ರೆ ನೆಕ್ಸ್ಟ್ ಮುಂದಿನ ನಿಲುವು? ನಾವು ಅವರು ಬದಲಾವಣೆಗಳಾಗಿಲ್ಲ ಅಂದ್ರೆ ಎಲ್ರಿಗೂ ಸಾಮಾಜಿಕ ನ್ಯಾಯ ಸಿಗುತ್ತೆ ಅದರಲ್ಲಿ ಅಂದ್ರೆ ನಮ್ದೇನ್ ತೊಂದರೆ ಇಲ್ಲ. ಅಲ್ಲೇನಾದ್ರು ಯಾವ್ದಾದ್ರು ಸಮುದಾಯಕ್ಕೆ, ಅಲೆಮಾರಿ ಸಮುದಾಯಕ್ಕೋ ಅಥವಾ ಇನ್ನೊಂದು ಸಮುದಾಯಕ್ಕೋ ತೊಂದರೆ ಆಯ್ತು, ಅವರ ವಿದ್ಯಾಭ್ಯಾಸ ಶಿಕ್ಷಣಕ್ಕೆ ಆರ್ಥಿಕ ಕ್ಷೇತ್ರಕ್ಕೆ ತೊಂದರೆ ಆಯ್ತು ಅಂದ್ರೆ ನಾವು ಸುಮ್ನೆ ಕೂರೋದಿಲ್ಲ. ಸರ್ಕಾರ ಏನ್ ನಿರ್ಧಾರ ತಗೊಟ್ಟು ಅದ್ರ ವಿರುದ್ಧವಾಗಿ ನಾವು ನಿಂತ್ಕೊಳ್ತೀವಿ ಅಂತ ಹೇಳಿದ್ದೇವೆ. ಓಕೆ, ಈ ಹಿಂದೆ ಕೂಡ ನೀವೇನಾದ್ರೂ ಭೇಟಿ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರಾ? ಏನಾದ್ರೂ ಭರವಸೆಯನ್ನ ಕೊಟ್ಟಿದ್ರಾ? ಏನಾದ್ರೂ ಪ್ರಾಮಿಸ್ ಮಾಡಿದ್ರಾ ಸ್ವಾಮೀಜಿ ಈ ಒಂದು ಒಳ ಮೀಸಲಾತಿ ವಿಚಾರವಾಗಿ ಅಂತ ಹೇಳ್ಬಿಟ್ಟು, ಹಂಚಿಕೆ ವಿಚಾರವಾಗಿ? ಹಿಂದೆ ನಾವೆಲ್ಲ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ. ಅವ್ರು ಯಾವತ್ತೂ ಸಾಮಾಜಿಕ ನ್ಯಾಯದ ಪರವಾಗಿರ್ತೇನೆ, ಯಾವುದೇ ಸಮುದಾಯಕ್ಕೆ ಅನ್ಯಾಯ ಮಾಡಲ್ಲ ಅಂತ ಹೇಳ್ಕೊಂಡೇ ಬಂದಿದ್ದಾರೆ. ಈಗಲೂ ನಮಗೆ ನಂಬಿಕೆ ಇದೆ, ನೋಡೋಣ 24ನೇ ತಾರೀಕು ಗೊತ್ತಾಗುತ್ತೆ ಅಂತ ನಾವು ಹೇಳಿ ಬಂದಿದ್ದೇವೆ. ಓಕೆ, ಫೈನ್. ಧನ್ಯವಾದ ನಮ್ಮ ಅಶ್ವವೇಗ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕಾಗಿ.